ನೀ ಹೇಳೋದೆಲ್ಲ ಸತ್ಯ ಸರಸ್ವತಿ. ತಾಯಿ ಮಗು ಸಂಬಂಧಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ನಿಜ. ಆದ್ರೆ ಧರ್ಮದ ಪ್ರಕಾರ ಗೃಹ ಕೃತ್ಯಗಳು ಪತ್ನಿಯ ಹೊಣೆ ಆದ್ರೆ ಹೊರಗೆ ದುಡಿಯೋದು ಪತಿಯ ಜವಾಬ್ದಾರಿ. ಏನು ಅಂದ್ರೆ ನಾವಿಬ್ರು ಎರಡು ದೇಹ ಒಂದೇ ಜೀವವಾಗಿ ಬದುಕ್ತಿರುವಾಗ ಪರಸ್ಪರ ಜವಾಬ್ದಾರಿಗಳನ್ನ ಹಂಚ್ಕೊಳ್ಳೋದು ಹೇಗ್ ತಪ್ಪಾಗುತ್ತೆ ಅಂದ್ರೆ ಧರ್ಮ ಸೂಕ್ಷ್ಮಗಳು ನಿನಗೆ ಅರ್ಥ ಆಗೋದಿಲ್ಲ ಸರಸ್ವತಿ. ಸುಖ ದುಃಖ ದೇಹ ಮನಸ್ಸುಗಳಂತೆ ದುಡಿಮೆಯನ್ನು ಹಂಚಿಕೊಂಡು ಸಹಮತದಿಂದ ಬದುಕೋದು ಧರ್ಮ ಬಾಹಿರ ಹೇಗಾಗುತ್ತೆ ಅಂದ್ರೆ ಸರಸ್ವತಿ, ಸಹಮತದಿಂದ ಬದುಕೋದು ಧರ್ಮ ಬಾಹಿರ ಅಲ್ಲ. ಸಹಧರ್ಮಿಣಿಯನ್ನ ರಕ್ಷಿಸಲಾಗದೇ ಇದ್ರೆ ಅದು ಧರ್ಮ ಬಾಹಿರ. ಪತಿಯಾದವನು ದುಡಿಯೋಕೆ ಸಮರ್ಥನಿರುವಾಗ ಪತ್ನಿಯು ಹೊರಗಡೆ ದುಡಿಯೋಕೆ ಹೋಗಬಾರದು. ಹೀಗೆ ಅಂತ ಧರ್ಮ ಗೆರೆ ಹಾಕಿದೆ. ಯಾಕ್ ಗೊತ್ತಾ? ಅವಳ ರಕ್ಷಣೆಯ ದೃಷ್ಟಿಯಿಂದ. ಅಬಲೆಯಾದ ಹೆಣ್ಣು ಪರಪುರುಷರ ವಕ್ರದೃಷ್ಟಿಗೆ ಬಲಿಯಾಗಬಾರದು ಅನ್ನೋ ಕಾಳಜಿಯಿಂದ. ಧರ್ಮವನ್ನು ರಕ್ಷಿಸಬೇಕಾದ ನಮ್ಮಂಥವರೇ ಕ್ಷಣದ ಭಾವುಕತೆಗೆ ಒಳಗಾಗಿ ಧರ್ಮವನ್ನ ಗೌರವಿಸದೇ ಇದ್ರೆ ಮುಂದೆ ನಡೆಯುವ ಅನಾಹುತಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟಕ್ಕಾಗೋದಿಲ್ವೇ? ಧರ್ಮ ಸೂಕ್ಷ್ಮಗಳು ಕೆಲವೊಮ್ಮೆ ಕಠಿಣ ಅನ್ಸಿದ್ರು ಅದು ನಿರ್ಮಾಣ ಆಗಿರೋದು ಜಗತ್ತಿನ ಒಳಿತಿಗಾಗಿ ಅನ್ನೋದನ್ನ ನಾವು ಮರಿಬಾರ್ದು. ಕ್ಷಮಿಸಿ ಅಂದ್ರೆ ಕ್ಷಮಿಸಿ. ನಾನು ಯಾವತ್ತೂ ನೀವು ಹಾಕಿದ ಗೆರೆನ ದಾಟ್ದವಳಲ್ಲ. ಕರುಳಿನ ಸಂಕಟ ಧರ್ಮ ಸೂಕ್ಷ್ಮವನ್ನ ಮರೆಸ್ಬಿಡ್ತು. ಈಗ ಈ ಹಣ್ಣನ್ನ ಏನ್ ಮಾಡ್ಲಿ ನೀವೇ ಹೇಳಿ. ತಾಯಿ ಅಲಕ್ಷ್ಮಿ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದಿಟ್ಬಿಟ್ಟೆ ತಾಯಿ. ಅಮ್ಮ, ಆ ಹಣ್ಣು ಕೊಡಿಲ್ಲಿ. ಅಪ್ಪ, ನನ್ನ ಹಸುವಿನ ಕಾರಣದಿಂದ ನೀವಿಬ್ರು ಮನಸ್ತಾಪ ಮಾಡ್ಕೋಬೇಡಿ. ಇನ್ನು ಮುಂದೆ ಹಸುವಂತ ಏನೂ ಕೇಳಲ್ಲ. ಈ ಬಾಳೆಹಣ್ಣು ಕೂಡ ನಾನು ತಿನ್ನೋದಿಲ್ಲ. ನೀವು ಜಗಳ ಆಡಬಾರ್ದು. ಅಮ್ಮ ಅಳ್ಬಾರ್ದು. ನಾರಾಯಣ, ನಾರಾಯಣ. ಚಿನ್ನದ ತೊಟ್ಲಲ್ಲಿ ಆಡಿ ಬೆಳೆದವಳು ಸರಸ್ವತಿ. ನಾನೊಬ್ಬ ಸಾಮಾನ್ಯ ಅಂತ ತಿಳಿದೂ ಸಹ ನನ್ನ ವರೆಸಿ ಕೈ ಹಿಡಿದು ಬಂದವಳು. ನನ್ನ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಬಂದವಳು. ತನ್ನ ಶ್ರೀಮಂತಿಕೆಯನ್ನ ಯಾವತ್ತಿಗೂ ನೆನಪು ಮಾಡ್ಕೊಳ್ದೆ ನನ್ನ ಬಡತನಕ್ಕೆ ಹೆಗಲಾದವಳು. ಒಂದು ದಿವಸಕ್ಕೂ ನನಗೆ ಎದುರು ಮಾತಾಡಲಿಲ್ಲ ಅಂತ ಅವಳಿಗೆ ಇವತ್ತು ನಿಷ್ಠೂರವಾಗಿ ಮಾತಾಡ್ಬಿಟ್ಟೆ. ನನ್ನ ಇವತ್ತಿನ ಪರಿಸ್ಥಿತಿಗೆ ಅಲಕ್ಷ್ಮಿಯೇ ಕಾರಣ ಅಂತ ನನಗೆ ಗೊತ್ತು. ಆದರೂ ನಾನು ಯಾಕೆ ತಾಳ್ಮೆ ಕಳ್ಕೊಂಡೆ? ನನ್ನ ಪ್ರಾರಬ್ಧಕ್ಕೆ ಅವಳು ಕಷ್ಟಪಡ್ತಿದ್ದಾಳೆ ಅಂತ ತಿಳಿದೂ ಸಹ ನಾನು ದುಡುಕ್ಬಾರ್ದಾಗಿತ್ತು. ನಂದೇ ತಪ್ಪು.